ನಮ್ಮಪ್ಪ ರೀ ಇವತ್ತು ಲಘೂನ ಮುಂಜಾನೆ 5 ಗಂಟೆಗೆ ಹೊಲಕ್ಕೆ ಹೋಗಿದ್ರು. ಹೊಲಕ್ಕೆ ಹೋಗಿ ಕಡ್ಲೆ ಹಾಕಿದ್ವಿ. ಕಡ್ಲೆ ನೋಡ್ಕೊಂಬರೋಣ ಅಂತ ಹೋಗಿದ್ರು. ಅಷ್ಟರೊಳಗೆ ಅಲ್ಲೇ ಪಕ್ಕದ ಹೊಲದಾಗ ಏನೋ ಗೊಂಜಾಳ ಹಾಕಿದ್ರಂತ. ಅಲ್ಲಿ ಒಂದೆರಡು ಗೊಂಜಾಳ ಮುರ್ಕೊಂಬಂದಿದ್ರೆ ನನ್ನ ಮೊಮ್ಮಗಳು ತಿಂತಾ ಅಂತ ಹೇಳ್ಬಿಟ್ಟು ಹಂಗೆ ಹುರಾಕತ್ತಿದ್ದೆ. ಒಂದು ವಿಡಿಯೋ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ನೋಡಿರಿ ಈ ಥರ ಗೊಂಜಾಳನ ಎಣ್ಣೆ ಹಾಕಿ ಎಲ್ಲ ಮಾಡಿ ಚೆನ್ನಾಗಿ ಹುರಿದಿದ್ದಕ್ಕೆ ಒಂದು ಬಾಳ್ಗೆ ಒಳಗೆ ಒಂದು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಕರಿಬೇವು ಹಾಕಿರಿ. ನಾನು ಹಾಕಿ ಇದ್ರೊಳಗೆ ಉಳ್ಳಾಗಡ್ಡಿ ಟಮಾಟಿ ಒಂದು ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಒಂದೀಟು ಅರಶಿನ ಒಂದಿಟ್ಟು ಹಸಿ ಖಾರ ಉಪ್ಪು ಹಾಕಿ ಹಂಗೆ ಸ್ವಲ್ಪ ಫ್ರೈ ಮಾಡಿದ್ದನ್ನು ಫ್ರೈ ಮಾಡ್ಕೊಂಡು ಏನು ಹುರಿದಿಟ್ಕೊಂಡಿದ್ರಲ್ಲ ಗೊಂಜಾಳನ ಅದನ್ನು ಇದಕ್ಕೆ ಹಾಕ್ಕೊಂಡು ಮತ್ತೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರು ಅಂತಂದ್ರೆ ಅದನ್ನು ತಿನ್ನಕ್ಕಂತೂ ಭಾರಿ ಮಸ್ತ್ ಟೇಸ್ಟ್ ಆಗಿರ್ತೈತೆ, ಅಲ್ಟಿಮೇಟ್ ಆಗಿರ್ತೈತೆ. ಒಂದ್ಸಲ ನೀವು ಮನೆಯಾಗ ಟ್ರೈ ಮಾಡಿ ನೋಡಿ. ಆಮೇಲೆಲ್ಲ ಹಾಕಿ ಫ್ರೈ ಮಾಡಿದೆ. ಫ್ರೈ ಮಾಡಿ ಅದನ್ನು ಒಂದು ಇದಕ್ಕೆ ಪ್ಲೇಟಿಗೆ ಹಾಕಿ ಕೊಟ್ಟೆ. ಅದಕ್ಕೆ ಒಂದೀಟು ಹಿಂಡಿ ಬಿಟ್ಟೆ ಅಂತಂದ್ರೆ ಹೆವಿಯಾಗಿ ಮಸ್ತ್ ಟೇಸ್ಟಿಯಾಗಿ ಒಂದು ಕಾರ್ನ್ ಸಿಗ್ತೈತಲ್ಲ ಹೊರಗೆ ಅದ್ರಕ್ಕಿಂತ ಅಲ್ಟಿಮೇಟ್ ರೆಡಿ ಆಗಿಬಿಡ್ತೈತೆ. ನನ್ನ ಮಗಳಿಗೆ ಕೊಟ್ಟೆ. ನನ್ನ ಮಗಳಂತೂ ಫಸ್ಟಿಗೂ ಇಟ್ಕೊಂಡು ಬಾಯಿ ಸುಟ್ಟುಬಿಟ್ಟು ಆಹಾ ಅಂತ ಮತ್ತು ಹೇಳಂತಂದ್ರೆ ಸೋಗ್ ಮಾಡಿದ್ಲ ಸೂಪರಾಗೈತಿ ಅಂತ ಆಕಿನೂ ಇಷ್ಟಪಟ್ಲೆ ತಿನ್ನಕತ್ತಾವ ನೋಡ್ರಿ. ಸೋಗಂತೂ ಮನಾರೈತಿ. ಓಕೆ, ಎಲ್ಲರಿಗೂ ವಿಡಿಯೋ ಹೆಂಗೆ ಅನಿಸೈತಿ? ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ನಮಸ್ಕಾರ.